ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೀಗೆ ನುಡಿದಿರುವನು. ಭೂಮಿಯಲ್ಲಿ ಯಾವಾಗ ಯಾವಾಗ ಧರ್ಮವು ಗ್ಲಾನಿಗೊಳಗಾಗಿ ಕ್ಷೀಣವಾಗುವುದೋ ಆಗ ಪ್ರತಿ ಬಾರಿಯೂ ನಾನು ಧರ್ಮದ ರಕ್ಷಣೆಗಾಗಿ ಮತ್ತೆ ಮತ್ತೆ ಭರತ ಭೂಮಿಯಲ್ಲಿ ಜನಿಸಿ ಬರುತ್ತೇನೆ ಎಂದು ಸಾರಿ ಸಾರಿ ಹೇಳಿದ್ದಾನೆ. ಯಾರು ಧರ್ಮವನ್ನು ರಕ್ಷಿಸುತ್ತಾರೋ ಧರ್ಮವು ಅವರನ್ನು ರಕ್ಷಿಸುವುದು, ಇದಕ್ಕೆ ಸಂದೇಹ ಬೇಡ ಎಂದೂ ಹೇಳಿದ್ದಾನೆ. ಈ ಕಲಿಯುಗದಲ್ಲಿ ಧರ್ಮಗ್ಲಾನಿಗಳು ನಡೆಯುತ್ತಲೇ ಇವೆ. ಪ್ರತಿ ಬಾರಿಯೂ ಪರಮಾತ್ಮನು ಒಂದಲ್ಲ ಒಂದು ರೂಪದಲ್ಲಿ ಹಲವು ರೀತಿಯಲ್ಲಿ ಧರ್ಮದ ರಕ್ಷಣೆಗಾಗಿ, ರಾಷ್ಟ್ರದ ರಕ್ಷಣೆಗಾಗಿ ಮಹಾತ್ಮರನ್ನು ಸೃಷ್ಟಿ ಮಾಡಿದ್ದಾನೆ. ಅಂತಹ ನೂರಾರು ಮಹಾಮಹಿಮರು ಭಾರತ ಮಾತೆಯ ಮಡಿಲಲ್ಲಿ ಜನಿಸಿ ಧರ್ಮದ ಹಾಗೂ ದೇಶದ ರಕ್ಷಣೆಯನ್ನು ಮಾಡಿದ್ದಾರೆ. ಅಂತಹ ಮಹಾಪುಣ್ಯವಂತರಲ್ಲಿ ನಮ್ಮ ಪರ್ತಗಾಳಿ ಗೋಕರ್ಣ ಮಠಾಧೀಶರಾದ ಶ್ರೀ ಶ್ರೀ ವಿದ್ಯಾಧೀಶ ಒಡೆಯರ್ ಯತಿವರೇಣ್ಯರು ಓರ್ವರು ಎಂದರೆ ಅತಿಶಯವಾಗಲಾರದು. ಆತ್ಮೀಯರೇ, ನಾನು ಚಂದ್ರಮತಿ ಹೆಸರಾವ್. ಎಲ್ಲರಿಗೂ ಭಕ್ತಿಪೂರ್ಣ ಪ್ರಣಾಮಗಳು. ಈ ಕಲಿಯುಗದಲ್ಲಿ ತ್ರೇತಾಯುಗದ ರಾಮರಾಜ್ಯದ ಅಯೋಧ್ಯೆಯ ಸಂಭ್ರಮವನ್ನು ಭಕ್ತ ಜನಮಾನಸಕ್ಕೆ ಪರಿಚಯಿಸಿದ ಅಪೂರ್ವ ಕೌಶಲ ಹಾಗೂ ಮಹಾಭಾಗ್ಯ ನಮ್ಮ ಗೋಕರ್ಣ ಮಠದ ಶ್ರೀ ವಿದ್ಯಾಧೀಶ ಗುರುವರೇಣ್ಯರದ್ದು. ಇದು ಎಲ್ಲರಿಂದಲೂ ಸಾಧ್ಯವಿಲ್ಲ. ಒಂದು ದೇವಾಲಯವನ್ನು ಕಟ್ಟಬೇಕಾದರೆ, ಭಗವಂತನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕಾದರೆ ಎಷ್ಟೋ ಜನ್ಮದ ಪುಣ್ಯಫಲದಿಂದ ಮಾತ್ರ ಸಾಧ್ಯ ಎಂದು ಬಲ್ಲಿದರು ಹೇಳುತ್ತಾರೆ. ಅಂತಹುದರಲ್ಲಿ ಶ್ರೀರಾಮಚಂದ್ರನನ್ನೇ ಪರ್ತಗಾಳಿಯಲ್ಲಿ ಪ್ರತಿಷ್ಠಾಪಿಸಿ ಧರ್ಮದ ರಕ್ಷಣೆಯ ರೂವಾರಿಗಳಾಗಿದ್ದಾರೆ ಗುರು ಪರಂಪರೆಯ 24ನೇ ಯತಿಗಳಾದ ಶ್ರೀ ವಿದ್ಯಾಧೀಶ ಸ್ವಾಮೀಜಿಯವರು. ಹೌದು, ಯಾರದಾದರೂ ಮನಸ್ಸಿಗೆ ಸಂದೇಹವಿರಬಹುದು, ಧನವಿದ್ದರೆ ಮೂರ್ತಿ ಮಾಡಲಾಗುವುದಿಲ್ಲವೇ ಎಂದು. ಇಲ್ಲ, ಖಂಡಿತವಾಗಿಯೂ ಇಲ್ಲ. ಧನವೊಂದಿದ್ದರೆ ಸಾಲದು. ಯೋಗ ಬೇಕು, ಭಾಗ್ಯ ಬೇಕು, ಪುಣ್ಯ ಬೇಕು. ಷಡ್ವೈರಿಗಳಾದ ಕಾಮ, ಕ್ರೋಧ, ಲೋಭ, ಮೋಹ, ಮದಮತ್ಸರ ಎಲ್ಲವನ್ನು ತೊರೆದು ಮನುಕುಲದ ಏಳಿಗೆಗೆ ತನ್ನನ್ನು ಮುಡಿಪಾಗಿಟ್ಟು ಧರ್ಮದ ಪಥದಲ್ಲಿ ಸಾಗುವವರಿಗೆ ಮಾತ್ರ ಈ ಭಾಗ್ಯ ಲಭಿಸುವುದು. ಅದಕ್ಕಿಂತಲೂ ಮಿಗಿಲಾಗಿ ಭಕ್ತರ ಮಾನಸ ಮಂದಿರದಲ್ಲಿ ಶ್ರೀರಾಮನನ್ನು ಪ್ರತಿಷ್ಠೆ ಮಾಡುವುದು ಅಷ್ಟು ಸುಲಭದ ಸಂಗತಿಯಲ್ಲ. ಶ್ರೀ ವಿದ್ಯಾಧೀಶ ಯತಿವರೇಣ್ಯರು ಪರ್ತಗಾಳಿ ಮಠದಲ್ಲಿ ಶ್ರೀರಾಮನನ್ನು ಪ್ರತಿಷ್ಠೆ ಮಾಡಿದ ಅಸಾಧಾರಣವಾದ ಘನಕಾರ್ಯವಿದು. ಭಕ್ತ ಜನರ ಕುರಿತು ಇವರಿಗಿರುವ ವಿಶೇಷವಾದ ಪ್ರೀತಿ ವಾತ್ಸಲ್ಯವೇ ಇದರ ಮೂಲ ಕಾರಣ. ಇವರ ಮಾನವ ಕಲ್ಯಾಣ ಗುಣದಿಂದಾಗಿ ಯತಿಗಳು ವಿಶ್ವಮಾನ್ಯರಾದರು. ನ ಭೂತೋ ನ ಭವಿಷ್ಯತಿ ಎಂಬ ಇಂತಹ ಮಹಾನ್ ಸಾಧನೆಯ ಒಂದು ಸುಂದರ ನೋಟವನ್ನು ಸೂಕ್ಷ್ಮವಾಗಿ ನೋಡೋಣ. ಗೋಕರ್ಣ ಜೀವೋತ್ತಮ ಮಠದ ಪರ್ತಗಾಳಿಯ ಕೇಂದ್ರ ಮಠದಲ್ಲಿ ರಾಮಾಯಣದ ರಾಮರಾಜ್ಯದ ಸಂಭ್ರಮವನ್ನು ರಾಮ ಭಕ್ತರಿಗಾಗಿ ನೀಡಲು ಗುರುವರ್ಯರು ಯೋಜನೆಯೊಂದನ್ನು ರೂಪಿಸಿಕೊಂಡಿದ್ದರು. ನಮ್ಮ ಯತಿವರೇಣ್ಯರು ಮಠದ 550 ವರ್ಷದ ಸಂಭ್ರಮ ಸಡಗರವನ್ನು ವಿನೂತನ ರೀತಿಯಲ್ಲಿ ಸಾರ್ಥಕವಾಗಿ ಆಚರಿಸಬೇಕೆಂಬ ಹಾಗೂ ಮಠದ ಹಾಗೂ ಭಕ್ತರ ಬಾಂಧವ್ಯವನ್ನು ಆಧ್ಯಾತ್ಮಿಕವಾಗಿ ಬಲಪಡಿಸುವ ಸಲುವಾಗಿ ಸಾರ್ಧ ಪಂಚಶತಮಾನೋತ್ಸವವನ್ನು ಹಮ್ಮಿಕೊಂಡಿದ್ದರು. ಈ ಸಂದರ್ಭದ ಆಚರಣೆಯ 11 ದಿನಗಳ ಮುಖ್ಯ ಸಂಗತಿಗಳ ಮೇಲೆ ಬೆಳಕು ಚೆಲ್ಲುವ ಸಣ್ಣ ಪ್ರಯತ್ನವಿದು. ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠವು ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಅತ್ಯಂತ ಪುರಾತನವಾದ ಮಾಧ್ವ ವೈಷ್ಣವ ಮಠವೆಂದು ಮಾನ್ಯಗೊಂಡಿದೆ. ಕ್ರಿಸ್ತ ಶಕ 1475 ಮನ್ಮಥ ನಾಮ ಸಂವತ್ಸರದ ಚೈತ್ರ ಶುದ್ಧ ಬಿದಿಗೆಯೆಂದು ಬದರಿಕಾಶ್ರಮದಲ್ಲಿ ಶ್ರೀಮದ್ ನಾರಾಯಣ ತೀರ್ಥ ಸ್ವಾಮೀಜಿಯವರಿಂದ ಈ ಮಠವು ಆರಂಭಗೊಂಡಿತು. ಬದರಿಕಾಶ್ರಮದ ಈ ಮಠವನ್ನು ಮೂಲ ಮಠ ಎಂದೆನ್ನುತ್ತಾರೆ. ಶ್ರೀಮದ್ ನಾರಾಯಣ ತೀರ್ಥ ಸ್ವಾಮೀಜಿಯವರಿಗೆ ಉಡುಪಿಯ ಅಷ್ಟಮಠಗಳಲ್ಲೊಂದಾದ ಶ್ರೀ ಫಲಿಮಾರು ಮಠದ ಶ್ರೀಮದ್ ರಾಮಚಂದ್ರ ಸ್ವಾಮೀಜಿಯವರು ಸನ್ಯಾಸ ದೀಕ್ಷೆಯನ್ನು ನೀಡಿ ಮಠದ ಪಟ್ಟದ ದೇವರು ಶ್ರೀರಾಮದೇವರನ್ನೂ ನೀಡಿ ಅನುಗ್ರಹಿಸಿದರು. ರಾಮದೇವರ ಜೊತೆಗೆ ವಿಠಲದೇವರು ಮಠದ ಆರಾಧ್ಯ ದೇವರೆನಿಸಿದರು. ಕ್ರಮೇಣ ಬದರಿಕಾಶ್ರಮದ ಮೂಲಮಠವು
ಕಾಶಿ, ಗೋಕರ್ಣ ಮುಂತಾದೆಡೆ ಮಠದ ಶಾಖೆಗಳನ್ನು ಮಾಡಿಕೊಂಡು ಗೋವಾ ಸಮೀಪದ ಪರ್ತಗಾಳಿಯಲ್ಲಿ ಕೇಂದ್ರ ಮಠವನ್ನು ಸ್ಥಾಪಿಸಿತು. ಗೋಕರ್ಣ ಜೀವೋತ್ತಮ ಮಠವು ಸ್ಥಾಪನೆಗೊಂಡು 550 ವರ್ಷಗಳು ಸಂದಿವೆ. 23 ಯತಿವರೇಣ್ಯರ ಗುರು ಪರಂಪರೆಯಲ್ಲಿ ಲಕ್ಷ ಲಕ್ಷ ಭಕ್ತ ಕುಟುಂಬಗಳ ಶ್ರದ್ಧಾ ಭಕ್ತಿಯೂ ಸೇರಿಕೊಂಡಿದೆ. ಈಗಿನ ಶ್ರೀಮದ್ ವಿದ್ಯಾಧೀಶ ಸ್ವಾಮೀಜಿಯವರು ಗುರು ಪರಂಪರೆಯ 24ನೆಯ ಯತಿಗಳು. 5 ಶತಮಾನದ ಸುದೀರ್ಘ ಇತಿಹಾಸದ ಗುರು ಪರಂಪರೆಯಲ್ಲಿ ವೃಂದಾವನಸ್ಥರಾದ ಶ್ರೀ ಶ್ರೀ ವಿದ್ಯಾಧಿರಾಜ ಯತಿವರೇಣ್ಯರ ಪಟ್ಟ ಶಿಷ್ಯರಾಗಿರುವ ಶ್ರೀ ವಿದ್ಯಾಧೀಶ ಯತಿಗಳು ಈ ಸಂಭ್ರಮವನ್ನು ಆಚರಿಸಬೇಕು. ಸೂರ್ಯ ಚಂದ್ರರಿರುವವರೆಗೆ ಮಠದ ಕೀರ್ತಿಯನ್ನು ಶಾಶ್ವತವಾಗಿಸಬೇಕು. ಧರ್ಮ ರಕ್ಷಣೆಯ ಗುರು ಪರಂಪರೆಯ ಕೀರ್ತಿಯನ್ನು ಅಜರಾಮರಗೊಳಿಸಬೇಕೆಂಬ ಮಹತ್ವಾಕಾಂಕ್ಷಿಗಳಾದ ಯತಿವರೇಣ್ಯರು ಅದಕ್ಕಾಗಿ 77 ಅಡಿ ಎತ್ತರದ ಶ್ರೀರಾಮನ ಕಂಚಿನ ಪುತ್ಥಳಿಯನ್ನು ಪರ್ತಗಾಳಿಯಲ್ಲಿ ಸ್ಥಾಪಿಸಿ ಪರ್ತಗಾಳಿಯನ್ನು ಧರ್ಮಭೂಮಿಯನ್ನಾಗಿಸುವ ಸಂಕಲ್ಪವನ್ನು ಮಾಡಿದರು. ಅದಕ್ಕೆ ಭೂಮಿಕೆಯಾಗಿ 550 ದಿನಗಳಲ್ಲಿ 550 ಕೋಟಿ ರಾಮನಾಮ ತಾರಕ ಮಂತ್ರವನ್ನು ಜಪಿಸಿ ರಾಮಭಕ್ತಿಯ ತರಂಗಗಳನ್ನು ಸೃಷ್ಟಿಸುವ ಗುರಿಯನ್ನು ಇಟ್ಟರು. ರಾಮನಾಮ ತಾರಕ ಮಂತ್ರದ ಬೀಜವನ್ನು ಎಲ್ಲರ ಹೃದಯದಲ್ಲೂ ಬಿತ್ತಿದರು. ರಾಮನಾಮ ತಾರಕ ಮಂತ್ರದ ಬಿತ್ತಿದ ಬೀಜ ಹೂವಾಗಿ ಅರಳಿ ರಾಮ ಭಕ್ತರ ಮುಖಾರವಿಂದದಲ್ಲಿ ಎದ್ದು ಕಾಣುತ್ತದೆ. ಭಕ್ತರ ಜಪ ಕುಸುಮದ ಕಂಪು ವಿಶ್ವವ್ಯಾಪಿ ಹರಡಿದೆ. ಆತ್ಮೀಯರೇ, ಇದನ್ನು ನಾವು ಪರ್ತಗಾಳಿ ರಾಮಾಯಣ ಎನ್ನೋಣವೇ? ಗೌಡ ಸಾರಸ್ವತ ಸಮಾಜದ ಪ್ರತಿಷ್ಠೆಯ ಕಾರ್ಯಕ್ರಮದ ಯಶಸ್ಸಿನ ಒಂದು ಸಿಂಹಾವಲೋಕನವನ್ನು ಮಾಡೋಣ. ಪ್ರಮುಖ ಮಹತ್ವದ ಘಟನೆಗಳನ್ನು ಮತ್ತೆ ನೆನಪಿಸಿಕೊಳ್ಳೋಣ. 1475ನೇ ಇಸವಿಯಲ್ಲಿ ಮೂಲ ಮಠದ ಆರಂಭ. ಶ್ರೀ ನಾರಾಯಣ ತೀರ್ಥ ಸ್ವಾಮೀಜಿಯವರು ಮೊದಲ ಯತಿಗಳು. ಈ ವರ್ಷ ಮಠಕ್ಕೆ ಸಾರ್ಧ ಪಂಚಶತಮಾನೋತ್ಸವದ ಸಂಭ್ರಮ. ಅಂದರೆ ಆಚರಣೆಗಾಗಿ 550 ಕೋಟಿ ರಾಮನಾಮ ತಾರಕ ಮಂತ್ರದ ಜಪವನ್ನು 550 ದಿನಗಳಲ್ಲಿ ಆಗುವಂತೆ ಕಾರ್ಯಕ್ರಮವನ್ನು ರೂಪಿಸಿದರು. ಇದಕ್ಕಾಗಿ 120 ಮುಖ್ಯ ಜಪ ಕೇಂದ್ರಗಳನ್ನು ದೇಶಾದ್ಯಂತ ರಚಿಸಿ 104 ಉಪಕೇಂದ್ರಗಳನ್ನು ಮಾಡಿ ಅಭಿಯಾನಕ್ಕೆ ಭಜಕರಿಗೆ ಭಾಗಿಯಾಗಲು ಅನುಕೂಲ ಮಾಡಿದರು. ಶ್ರೀರಾಮನ ಅನುಗ್ರಹದಿಂದ ಇದು ನಿರೀಕ್ಷೆಗೂ ಮಿಗಿಲಾಗಿ ಯಶಸ್ಸನ್ನು ಕಂಡಿತು. ಮೂಲ ಮಠದಿಂದ ಶ್ರೀರಾಮ ದಿಗ್ವಿಜಯ ರಥಯಾತ್ರೆಯನ್ನು ಆರಂಭಿಸಿ ದೇಶದ ಎಲ್ಲ ರಾಮನಾಮ ಜಪ ಕೇಂದ್ರಗಳಿಗೆ ಹಾಗೂ ತೀರ್ಥಕ್ಷೇತ್ರಗಳಿಗೆ ಭೇಟಿ ನೀಡಿ ನವೆಂಬರ್ 26ಕ್ಕೆ ಪರ್ತಗಾಳಿಗೆ ತಲುಪುವ ಯೋಜನೆಯಂತೆ ರಾಮರಥವು ವೈಭವದ ಜಯಬೇರಿಯೊಂದಿಗೆ ಕಾರ್ಯಕ್ರಮದ ಮೊದಲನೇ ದಿನ ಮಠಕ್ಕೆ ಆಗಮಿಸಿ ನಾಂದಿ ಹಾಡಿತು. ರಾಮರಥವನ್ನು ಭಕ್ತರು ಎದುರುಗೊಂಡ ದೃಶ್ಯವು ಜನರನ್ನು ಭಾವಪರವಶರನ್ನಾಗಿಸಿತ್ತು. ನವೆಂಬರ್ 27ನೇ ತಾರೀಕಿನಿಂದ, ಅಂದರೆ ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದ ಸಪ್ತಮಿಯಿಂದ ಮಾರ್ಗಶೀರ್ಷ ಕೃಷ್ಣ ಪಕ್ಷದ ತೃತೀಯದವರೆಗೆ, ಅಂದರೆ ಡಿಸೆಂಬರ್ 7ನೇ ತಾರೀಕಿನವರೆಗೆ ಸಾರ್ಧ ಪಂಚಶತಮಾನೋತ್ಸವದ ಕಾರ್ಯಕ್ರಮಗಳು ಭರ್ಜರಿಯಾಗಿ ರೂಪುಗೊಂಡಿದ್ದವು. ಪರ್ತಗಾಳಿಯು ಸಾಕ್ಷಾತ್ ಅಯೋಧ್ಯೆಯಾಗಿ ಮಾರ್ಪಟ್ಟಿತು. ದೇಶ ವಿದೇಶಗಳಿಂದ ಜನಜಾತ್ರೆಯೇ ಹರಿದು ಬಂದಿತ್ತು. ಎಲ್ಲ ಕಾರ್ಯಕ್ರಮದ ಸುವ್ಯವಸ್ಥೆಗಾಗಿ ತಮ್ಮ ಅಳಿಲು ಸೇವೆಯನ್ನು ನೀಡಿದ ರಾಮ ಸೇವಕರ ದಂಡು ಬಹಳ ಉತ್ಸಾಹದಿಂದ ಹಗಲಿರುಳೂ ದುಡಿಯಿತು. 550 ಯಾಗಗಳನ್ನು ದಿನಕ್ಕೆ 55ರಂತೆ 10 ದಿನಗಳ ಪರ್ಯಂತ ಮಾಡಿದರು. ಶ್ರೀರಾಮನ 77 ಅಡಿ ಎತ್ತರದ ಕಂಚಿನ ಭವ್ಯ ದಿವ್ಯ ವಿಗ್ರಹವನ್ನು ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರು ಅನಾವರಣಗೊಳಿಸಿ ಲೋಕಾರ್ಪಣೆ ಮಾಡಿದರು. ರಾಮಾಯಣ ಆಧಾರಿತ ಥೀಮ್ ಪಾರ್ಕನ್ನು ಉದ್ಘಾಟಿಸಿದರು. ಅಸಂಖ್ಯ ಮಠಾಧೀಶರು ಪರ್ತಗಾಳಿಗೆ ಚಿತ್ತೈಸಿ ಈ ಸಂಭ್ರಮದಲ್ಲಿ ಭಾಗಿಯಾಗಿ ಸಾಕ್ಷಿಯಾದರು. ರಾಮಾಯಣದ ಕುರಿತು ಬಹಳ ಸುಂದರವಾದ ಥೀಮ್ ಪಾರ್ಕನ್ನು ರಚನೆ ಮಾಡಲಾಗಿದೆ. ಪರ್ತಗಾಳಿ ಮಠವನ್ನು ಬಹಳ ಸುಂದರವಾಗಿ ಜೀರ್ಣೋದ್ಧಾರ ಮಾಡಲಾಗಿದೆ. 100 ಕಣ್ಣುಗಳಿದ್ದರೂ ಸಾಲದು ಈ ಸೊಬಗನ್ನು ನೋಡಲು ಎಂಬ ಉದ್ಗಾರವು ಜನರ ಮಾತಿನಲ್ಲಿ ಹೊಮ್ಮುತ್ತಿತ್ತು.
ಸಂಪ್ರದಾಯಬದ್ಧವಾದ ವಾಸ್ತುಶಿಲ್ಪ, ಅದ್ಭುತವಾದ ಕಲಾ ಚಿತ್ರಣ ನೋಡಿ ಕಣ್ದಣಿಯದ ದಾರುಶಿಲ್ಪದ ಚೆಲುವು ಎಲ್ಲವೂ ನಮ್ಮನ್ನು ಒಂದು ಹೊಸ ಲೋಕಕ್ಕೆ ಕೊಂಡೊಯ್ಯುತ್ತಿತ್ತು. ಆತ್ಮೀಯರೇ, ಈ ಸಾರ್ಧ ಪಂಚಶತಮಾನೋತ್ಸವದ ಸಂಭ್ರಮವು ಧಾರ್ಮಿಕ ಕಾರ್ಯಕ್ರಮಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಇಲ್ಲಿ ಸಾಂಸ್ಕೃತಿಕ, ಆಧ್ಯಾತ್ಮಿಕ, ಸಾಮಾಜಿಕ ಕಾರ್ಯಕ್ರಮಗಳು ಜೊತೆಯಾಗಿ ಮೇಳೈಸಿದ್ದವು. ದೇಶದ ಸಂಗೀತ ಸಾಹಿತ್ಯ ದಿಗ್ಗಜರ ಅದ್ಭುತ ಸಂಗೀತ ಸಾರಸ್ವತ ಲೋಕವೇ ಇಲ್ಲಿ ಸೃಷ್ಟಿಯಾಗಿತ್ತು. ಆಧ್ಯಾತ್ಮಿಕವಾಗಿಯೂ ಇದು ಜನರ ಆತ್ಮೋನ್ನತಿಗೆ ದಾರಿದೀಪವಾಗಿತ್ತು. ಮಧ್ವಾಚಾರ್ಯರ ಸಮಗ್ರ ಗ್ರಂಥಗಳ ಉಪನ್ಯಾಸ, ಉಪನಿಷತ್ತುಗಳ ಪ್ರವಚನ, ಅಷ್ಟಾವಧಾನ, ರಾಮಾಯಣದ 7 ಕಾಂಡಗಳ ಪ್ರವಚನ ಪಾರಾಯಣ ಎಲ್ಲವೂ ಸಾಂಗವಾಗಿ ನಡೆದಿತ್ತು. ಇದು ಕಲಿಯುಗವೋ ತ್ರೇತಾಯುಗವೋ ಎಂದು ಅಚ್ಚರಿಯಾಗುತ್ತಿತ್ತು. ಎಲ್ಲಕ್ಕಿಂತಲೂ ಮುಖ್ಯವಾಗಿ ಅನ್ನ ಬ್ರಹ್ಮನ ಪ್ರಸಾದ ಭಾಗ್ಯ ಎಲ್ಲರ ಮುಖದಲ್ಲಿಯೂ ಸಂತೃಪ್ತಿಯನ್ನು ಮೂಡಿಸಿತ್ತು. ಜನರ ಸಾಗರವೇ ಇದ್ದರೂ ಕೂಡ ರಾಮನ ಅನುಗ್ರಹದಿಂದ ಎಲ್ಲವೂ ಅಕ್ಷಯವಾಗಿತ್ತು. ಅಂದು ಸೇತುವೆ ನಿರ್ಮಾಣ ಮಾಡಲು ಅಳಿಲು ಸೇವೆಗೈದ ಅಳಿಲುಗಳ ಬೆನ್ನು ಸವರಿ ಹರಸಿದ ಶ್ರೀರಾಮನು ಇಂದು ಈ ಎಲ್ಲ ರಾಮಸೇವಕರ ಮಸ್ತಕದ ಮೇಲೆ ಕೈಯನ್ನಿರಿಸಿ ಆಶೀರ್ವದಿಸಿ ಹರಸಲಿ ಎಂದು ಕೃಷ್ಣಾರ್ಪಿತಂ ಚಾನಲ್ ಪರವಾಗಿ ಎಲ್ಲರಿಗೂ ಶುಭವನ್ನು ಹಾರೈಸೋಣ. 550 ಕೋಟಿ ರಾಮನಾಮ ತಾರಕ ಯಾಗದ ಅಭಿಯಾನಕ್ಕೆ ವಿಶ್ವ ದಾಖಲೆಯ ಮಾನ್ಯತೆಯೂ ದೊರಕಿದ್ದು ಚಿನ್ನದ ಹೂವಿಗೆ ಪರಿಮಳ ಬಂದಂತೆ ಆಯಿತು. ಯತಿವರೇಣ್ಯರು ಇದನ್ನು ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜದ ಹೆಗ್ಗಳಿಕೆ, ಸಾಧನೆ ಎಂದು ಅದನ್ನು ಸಮಾಜಕ್ಕೇ ಅರ್ಪಣೆ ಮಾಡಿದರು. ಇದೆಲ್ಲವೇ ಯತಿಗಳ ಸಮಾಜದ ಮೇಲಿನ ಪ್ರೀತಿ ಮತ್ತು ಕಾಳಜಿ. ಈ ಸರಳತೆಯ ಸಹೃದಯವನ್ನು ಮೆಚ್ಚದಿರಲಾದೀತೆ. ಹೇಳುತ್ತಾ ಹೋದಂತೆ ಹನುಮಂತನ ಬಾಲದಂತೆ ಉದ್ದವಾಗುತ್ತಾ ಹೋಗುತ್ತದೆ. ಸೀತಾರಾಮ ಕಲ್ಯಾಣ, ಶ್ರೀರಾಮ ಪಟ್ಟಾಭಿಷೇಕ, ಏಕಾಹ ಭಜನೆ, ಮಕರೋತ್ಸವ, ಶಿಬಿಕೋತ್ಸವ, ಅಷ್ಟಾವಧಾನ, ನೌಕಾ ವಿಹಾರ, ಜಲದೀಪೋತ್ಸವ, ವಾರಕಾರಿ ಭಜನೆ, ಯಾಗ, ಯಜ್ಞ, ಭಜನೆಗಳು, ಒಂದಲ್ಲ ಎರಡಲ್ಲ ನೂರಾರು ಕಾರ್ಯಕ್ರಮಗಳು, ಎಲ್ಲೂ ಕೊರತೆಯಾಗದ ಅಕ್ಷಯ ಪಾತ್ರೆಯ ಪ್ರಸಾದ. ಆಗಮಿಸಿದ ಭಕ್ತರನ್ನು ಮರಳಿ ಕಳುಹಿಸಿಕೊಡುವವರಿಗೆ ಆತ್ಮೀಯವಾದ ಆತಿಥ್ಯ, ಕಂಗಳಿಗೆ ಹಬ್ಬವಾದ ವೈಭವ ಎಲ್ಲವೂ ಒಂದು ಇತಿಹಾಸವನ್ನೇ ಸೃಷ್ಟಿಸಿತು. ಜನಮಾನಸದಲ್ಲಿ ಧನ್ಯತೆಯನ್ನು ತುಂಬಿ ಸುಂದರ, ಅತಿ ಸುಂದರವಾದ ರಾಮರಾಜ್ಯದ ಕಲ್ಪನೆಯನ್ನು ಸಾಕಾರ ಮಾಡಿದ ಸಾರ್ಧ ಪಂಚಶತಮಾನೋತ್ಸವದ ಆನಂದ ಸಂಭ್ರಮದ ಕ್ಷಣಗಳನ್ನು ಸಾರ್ಥಕಗೊಳಿಸಿದ ಸಮಸ್ತ ರಾಮ ಭಕ್ತರಿಗೆ ಶರಣು ಶರಣಾರ್ಥಿ. ಆತ್ಮೀಯರೇ, ಪರ್ತಗಾಳಿಯ ರಾಮಾಯಣವನ್ನು ಸೂಕ್ಷ್ಮವಾಗಿ ತಿಳಿಸುವ ಸಣ್ಣ ಪ್ರಯತ್ನವಿದು. ಒಮ್ಮೆ ನೀವೆಲ್ಲರೂ ಅನುಕೂಲ ಮಾಡಿಕೊಂಡು ಶ್ರೀರಾಮನನ್ನು ನೋಡಲು ಪರ್ತಗಾಳಿಗೆ ಹೋಗಿ ಬನ್ನಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನನ್ನ ಕೃಷ್ಣಾರ್ಪಿತಂ ಚಾನಲನ್ನು ಲೈಕ್ ಹಾಗೂ ಶೇರ್ ಮಾಡಿರಿ. ಚಾನಲಿಗೆ ನೀವು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.